ಬನ್ನಿ ಒಂದು ಕಥೆ ಕಲ್ಪಿಸ್ಕೊಳ್ಳೋಣ. ವರ್ಷ 2003. ಜಾಗ ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿ. ಒಂದು ಮನೆಯೊಳಗೆ ಗಂಡ, ಹೆಂಡತಿ ಮತ್ತೆ ಅವರ 7 ವರ್ಷದ ಮಗಳು ರಾಣಿ, ಇಷ್ಟು ಜನ ಮಾತ್ರ ಇದ್ದಾರೆ. ಒಂದು ರಾತ್ರಿ ಮನೆಯಿಂದ ಚೀರಾಟದ ಸದ್ದು. ಮರುದಿನ ಬೆಳಿಗ್ಗೆ ಹೆಂಡತಿ ಶವವಾಗಿ ಪತ್ತೆಯಾಗುತ್ತಾಳೆ. ಅಷ್ಟೇ ಅಲ್ಲ, ಬೆಳಗಿನ ಜಾವ 3 ಗಂಟೆಗೆ ಆಕೆಯ ಶವವನ್ನು ಸದ್ದಿಲ್ಲದೆ ಸುಟ್ಟಾಕಲಾಗುತ್ತೆ. ಗಂಡ ಬಲ್ವೀರ್ ಸಿಂಗ್ ನಾಪತ್ತೆ. ಈ ಇಡೀ ಘಟನೆಗೆ ಇದ್ದ ಏಕೈಕ ಕಣ್ಣಾರೆ ಕಂಡ ಸಾಕ್ಷಿ ಅಂದ್ರೆ ಆ 7 ವರ್ಷದ ಮಗು. ಆದರೆ ಪೊಲೀಸರು ಆ ಮಗುವಿನ ಹೇಳಿಕೆ ತಗೊಳ್ಳೋಕೆ 18 ದಿನ ತಡ ಮಾಡ್ತಾರೆ. ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ವಿಳಂಬದ ಕಾರಣಕ್ಕೆ ಆ ಮಗುವಿನ ಮಾತನ್ನ ನಂಬಕ್ಕಾಗಲ್ವಾ? ಮತ್ತು ಮನೆಯೊಳಗೆ ನಡೆದ ಸಾವಿನ ಬಗ್ಗೆ ಗಂಡ ಮೌನವಾಗಿದ್ರೆ ಆ ಮೌನವೇ ಅವನನ್ನ ಅಪರಾಧಿ ಅಂತ ಸಾಬೀತು ಮಾಡುತ್ತಾ? ಇಂದು ನಾವು ಮಧ್ಯಪ್ರದೇಶ ರಾಜ್ಯ ಬಲ್ವೀರ್ ಸಿಂಗ್ ಪ್ರಕರಣದ ಬಗ್ಗೆ ಆಳವಾಗಿ ಚರ್ಚಿಸೋಣ. ಹೌದು, ಈ ಪ್ರಕರಣದ ಕಾನೂನು ಪ್ರಯಾಣ ಇದೆಯಲ್ಲ, ಅದು ಒಂದು ರೋಲರ್ ಕೋಸ್ಟರ್ ರೈಡ್ ತರ ಇತ್ತು. ಮೊದಲು ವಿಚಾರಣಾ ನ್ಯಾಯಾಲಯ ಅಂದ್ರೆ ಟ್ರಯಲ್ ಕೋರ್ಟ್, ಮಗು ರಾಣಿಯ ಸಾಕ್ಷಿ, ಆ ರಹಸ್ಯ ಅಂತ್ಯಕ್ರಿಯೆ ಮತ್ತೆ ಬಲ್ವೀರ್ ಸಿಂಗ್ ಪರಾರಿಯಾಗಿದ್ದನ್ನು ನೋಡಿ ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಓಕೆ, ಅಲ್ಲಿಗೆ ಎಲ್ಲಾ ಸಾಕ್ಷಿಗಳು ಅವನ ವಿರುದ್ಧವೇ ಇದ್ದಾಗಾಯ್ತು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಹೈಕೋರ್ಟ್ ಯಾಕೆ ಈ ತೀರ್ಪಿನ ಉಲ್ಟಾ ಮಾಡ್ತು? ಕೇವಲ 18 ದಿನ ತಡ ಆಯ್ತು ಅನ್ನೋ ಕಾರಣಕ್ಕ? ಅದು ಸ್ವಲ್ಪ ವಿಚಿತ್ರ ಅಲ್ವಾ? ಆಕ್ಚುಲಿ ಅದೇ ಮುಖ್ಯ ಕಾರಣ. ಹೈಕೋರ್ಟ್ನ ತರ್ಕವೇ ಈ ಕೇಸ್ನ ಅತಿ ದೊಡ್ಡ ತಿರುವು. ಅವರ ವಾದ ಏನಂದ್ರೆ, ಆ 18 ದಿನಗಳ ಕಾಲ ಮಗು ರಾಣಿ ತನ್ನ ತಾಯಿಯ ಕಡೆಯ ಸಂಬಂಧಿಕರ ಅಂದ್ರೆ ಅವಳ ಮಾಮನ್ ಜೊತೆಗಿದ್ಲು ಅಲ್ವಾ? ಹೌದು, ಕರೆಕ್ಟ್. ಅವರ ಜೊತೆಗಿದ್ದಾಗ ಆಕೆಗೆ ತಂದೆ ವಿರುದ್ಧ ಸುಳ್ಳು ಹೇಳೋಕೆ ತರಬೇತಿ ನೀಡಿರಬಹುದು, ಅಂದ್ರೆ ಆಕೆಯನ್ನು ಟ್ಯೂಟರ್ ಮಾಡಿರಬಹುದು ಅಂತ ಒಂದು ಬಲವಾದ ಸಂಶಯ ವ್ಯಕ್ತಪಡಿಸಿತು. ಅಬ್ಬಾ, ಕೇವಲ ಒಂದು ಸಂಶಯದ ಮೇಲೆ? ಹೌದು. ಇದೇ ಕಾರಣಕ್ಕೆ ಮಗುವಿನ ಸಾಕ್ಷ್ಯವನ್ನು ಪೂರ್ತಿ ಬದಿಗಿಟ್ಟೋ ಬಲ್ವೀರ್ ಸಿಂಗ್ನನ್ನು ಖುಲಾಸೆಗೊಳಿಸಿತು. ಸರಿ, ಈಗ ವಿಷಯ ಸುಪ್ರೀಂ ಕೋರ್ಟಿಗೆ ಬಂದಾಗ ಅವ್ರ ಮುಂದಿದ್ದ ದೊಡ್ಡ ಸವಾಲು ಇದೇ ಆಗಿತ್ತು ಅಲ್ವಾ? ಖಂಡಿತ. ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಸ್ಪಷ್ಟವಾದ ನಿಲುವನ್ನು ತಡೆಯಿತು. ತನಿಖಾ ಸಂಸ್ಥೆಯ ತಪ್ಪಿಗೆ, ಅಂದ್ರೆ ಹೇಳಿಕೆ ತಗೊಳ್ಳೋದು ತಡ ಮಾಡಿದ್ದಕ್ಕೆ ಮಗುವಿನ ಸಾಕ್ಷಿಯನ್ನು ತಿರಸ್ಕರಿಸೋದು ನ್ಯಾಯ ಅಲ್ಲ ಅಂತ ಹೇಳಿದ್ರು. ನ್ಯಾಯಾಲಯ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಗುರುತಿಸಬೇಕು ಅಂತ ಹೇಳಿತು. ಅದೇನು, ಮಗು ಒಂದು ಕಥೆ ಹೇಳುವಾಗ ಸಣ್ಣಪುಟ್ಟ ವಿವರಗಳನ್ನು ಸೇರಿಸ್ಬೋದು, ಅದನ್ನ ಇಂಪ್ರೊವೈಸೇಷನ್ ಅಂತಾರೆ. ಆದರೆ ಮೂಲ ಕಥೆಯನ್ನೇ ಸೃಷ್ಟಿಸಿ ಹೇಳೋದಿಲ್ಲ, ಅದನ್ನ ಫ್ಯಾಬ್ರಿಕೇಷನ್ ಅಂತಾರೆ. ರಾಣಿ ಎಷ್ಟೇ ಅಡ್ಡ ವಿಚಾರಣೆ ಮಾಡಿದ್ರೂ ಅಪ್ಪೋ ಅಮ್ಮನಿಗೆ ಹೊಡೆದು ಕಾಲಿನಿಂದ ಕುತ್ತಿಗೆ ಹಿಚ್ಕಿ ಕೊಂದ ಅನ್ನೋ ಮೂಲ ವಿಷಯದಲ್ಲಿ ಸ್ಥಿರವಾಗಿದ್ಲು. ಓಕೆ, ಹಾಗಾದ್ರೆ ಕೋರ್ಟ್ ಮಗುವಿನ ಮಾತನ್ನು ನಂಬಿತು. ಆದ್ರೆ ಬರೀ ಆಕೆಯ ಸಾಕ್ಷಿಯಾದ್ಮೇಲೆ ಶಿಕ್ಷೆ ಕೊಡೋದ್ ಕಷ್ಟ ಅಲ್ವಾ? ಬೇರೆ ಯಾವುದಾದ್ರೂ ಪ್ರಬಲವಾದ ಅಸ್ತ್ರ ಇತ್ತಾ ಪ್ರಾಸಿಕ್ಯೂಷನ್ ಹತ್ರ? ಹೌದು, ಖಂಡಿತ. ಪ್ರಾಸಿಕ್ಯೂಷನ್ ಒಂದು ಬ್ರಹ್ಮಾಸ್ತ್ರವನ್ನೇ ಬಳಸಿತು ಅಂತ ಹೇಳ್ಬೋದು. ಬ್ರಹ್ಮಾಸ್ತ್ರ? ಹೌದು, ಅದೇ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 106. ಓಕೆ, ಸೆಕ್ಷನ್ 106. ಇದನ್ನೇ ನಾವು ಸರಳವಾಗಿ 4 ಗೋಡೆಗಳ ಸಿದ್ಧಾಂತ ಅಥವಾ 4 ವಾಲ್ಸ್ ಡಾಕ್ಟ್ರಿನ್ ಅಂತ ಕರಿತೀವಿ. ಇದ್ರ ನಿಯಮ ತುಂಬಾನೇ ಸರಳ. ಒಂದು ಘಟನೆ 4 ಗೋಡೆಗಳ ಒಳಗೆ ಕೆಲವೇ ಜನರ ಸಮ್ಮುಖದಲ್ಲಿ ನಡೆದಾಗ ಅಲ್ಲಿ ಏನಾಯ್ತು ಅನ್ನೋ ವಿಶೇಷ ಜ್ಞಾನ ಆರೋಪಿಗೆ ಮಾತ್ರ ಇರುತ್ತೆ. ಆಗ ಏನಾಯ್ತು ಅಂತ ವಿವರಿಸೋ ಜವಾಬ್ದಾರಿ ಆರೋಪಿಯ ಮೇಲೆ ಬೀಳುತ್ತೆ. ಒಂದು ನಿಮಿಷ, ಇಲ್ಲಿ ನನಗೆ ಒಂದು ಪ್ರಶ್ನೆ ಇದೆ. ಆರೋಪಿಗೆ ಮೌನವಾಗಿರುವ ಹಕ್ಕಿರುತ್ತಲ್ವಾ, ರೈಟ್ ಟು ಸೈಲೆನ್ಸ್ ಅಂತ, ಇದು ಅದರ ಉಲ್ಲಂಘನೆ ಆಗಲ್ವಾ? ಬಹಳ ಮುಖ್ಯವಾದ ಪ್ರಶ್ನೆ. ನ್ಯಾಯಾಲಯ ಹೇಳೋದೇನಂದ್ರೆ, ಮೌನವಾಗಿರೋದು ತಪ್ಪಲ್ಲ, ಆದರೆ ಹೆಂಡತಿಯ ಸಾವು ಅಸ್ವಾಭಾವಿಕವಾಗಿ ನಡೆದಿದೆ, ಗಂಡನಾಗಿ ನೀನಲ್ಲೇ ಇದೀಯ, ಆಗ ಅವಳು ಹೇಗ್ ಸತ್ತಳು ಅಂತ ವಿವರಿಸುವ ಹೊಣೆ ನಿನ್ನ ಮೇಲಿರುತ್ತೆ. ಬಲ್ವೀರ್ ಸಿಂಗ್ ಸಂಪೂರ್ಣ ಮೌನ ವಹಿಸಿದ್ದ. ಅವನ ಈ ಮೌನವೇ ಪ್ರಾಸಿಕ್ಯೂಷನ್ನ ಸಾಕ್ಷ್ಯಗಳ ಸರಪಳಿಯ ಕಾಣೆಯಾದ ಕೊಂಡಿಯನ್ನು, ಮಿಸ್ಸಿಂಗ್ ಲಿಂಕ್, ಪೂರ್ತಿಗೊಳಿಸಿತು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತು. ಅಂದ್ರೆ ಮೌನವೇ ನೇರ ಸಾಕ್ಷಿ ಅಲ್ಲ, ಆದ್ರೆ ಬೇರೆ ಸಾಕ್ಷಿಗಳನ್ನು ಬಲಪಡಿಸುವ ಒಂದು ಕೊಂಡಿ. ಎಕ್ಸಾಕ್ಟ್ಲಿ. ಸೊ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪನ್ನು ರದ್ದುಗೊಳಿಸಿ ವಿಚಾರಣಾ ನ್ಯಾಯಾಲಯ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನು ಮತ್ತೆ ಜಾರಿಗೆ ತಂತು. ಹೌದು, 2 ದಶಕಗಳ ಕಾಲ ನಡೆದ ಹೋರಾಟವಿದು. ಆ 7 ವರ್ಷದ ಮಗು ಈಗ ಸುಮಾರು 29 ವರ್ಷದ ಮಹಿಳೆ. ನ್ಯಾಯ ಸಿಕ್ಕಿದೆ. ಈ ತೀರ್ಪಿನಿಂದ ನಾವು ಕಲಿಬೇಕಾದ ಪಾಠಗಳೇನು? ಸಾರ್ವಜನಿಕರಿಗೇನಾದರೂ ಸಂದೇಶ ಇದೆಯಾ? ಖಂಡಿತ ಇದೆ.
ಮೊದಲನೇದು ಸಾರ್ವಜನಿಕರಿಗೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕಣ್ಣು ಮುಂದೆ ಒಂದು ದುರಂತ ನಡೆದ್ರೆ ಮೌನ ವಹಿಸುವುದು ಅಪಾಯಕಾರಿ. ಏನಾಯಿತು ಅಂತ ವಿವರಿಸುವ ಕಾನೂನಾತ್ಮಕ ಜವಾಬ್ದಾರಿ ನಿಮ್ಮ ಮೇಲೆ ಇರಬಹುದು. ಹಾಗಾದರೆ ಕಾನೂನು ವೃತ್ತಿಪರರಿಗೆ ಇದರಲ್ಲಿರೋ ಸಂದೇಶ ಏನು? ಅವರಿಗೆ ಇದೊಂದು ಬಹಳ ಪ್ರಬಲವಾದ ಪೂರ್ವ ನಿದರ್ಶನ. ಕೌಟುಂಬಿಕ ಹಿಂಸಾಚಾರ ಅಥವಾ ಕಸ್ಟಡಿ ಸಾವುಗಳಂತಹ ಕೇಸ್ಗಳಲ್ಲಿ ಮಗುವಿನ ಸಾಕ್ಷ್ಯವನ್ನು ಹೇಗೆ ದೃಢಪಡಿಸಬೇಕು ಮತ್ತು ಸೆಕ್ಷನ್ 106 ಪರಿಣಾಮಕಾರಿಯಾಗಿ ಹೇಗೆ ಬಳಸಬೇಕು ಅನ್ನೋದಕ್ಕೆ ಈ ತೀರ್ಪು ಒಂದು ಉತ್ತಮ ಮಾರ್ಗದರ್ಶಿ. ಈ ಇಡೀ ಕೇಸ್ ಕೇಳಿದ ಮೇಲೆ ಒಂದು ದೊಡ್ಡ ಪ್ರಶ್ನೆ ತಲೆಯಲ್ಲಿ ಬರುತ್ತೆ ಅಲ್ವಾ? ಮನೆಯ ಖಾಸಗಿತನದಲ್ಲಿ 4 ಗೋಡೆಗಳ ಮಧ್ಯೆ ನಡೆಯುವ ಅಪರಾಧಗಳ ವಿಷಯದಲ್ಲಿ ತಪ್ಪಿತಸ್ಥನೆಂದು ಸಾಬೀತಾಗುವವರೆಗೂ ನಿರಪರಾಧಿ ಅನ್ನೋ ನಮ್ಮ ಸಾಂಪ್ರದಾಯಿಕ ತತ್ವ ಹೇಗೆ ಬದಲಾಗಬಹುದು? ಪ್ರಾಸಿಕ್ಯೂಷನ್ ಆರೋಪವನ್ನು ಸಾಬೀತುಪಡಿಸುವುದರ ಜೊತೆಗೆ ವಿವರಿಸಲಾಗದ ಘಟನೆಗಳನ್ನು ವಿವರಿಸುವ ಜವಾಬ್ದಾರಿಯು ಆರೋಪಿಯ ಮೇಲೆ ಬೀಳುವ ಸಾಧ್ಯತೆಯನ್ನು ಈ ತೀರ್ಪು ಬಲವಾಗಿ ಎತ್ತಿ ತೋರಿಸುತ್ತದೆ.